ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ಓದಿರುವಂತಹ ಕಾಲೇಜಿನಲ್ಲೇ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನಗೆ ಬಹಳಷ್ಟು ಹೆಮ್ಮೆ ವಿಷಯ. 25 ವರ್ಷಗಳ ಬಳಿಕ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಮತ್ತು ಶಾಲೆಗೆ ದೇಣಿಗೆ. ಮೌಳಿನಗರದ ಶ್ರೀ ಪಂಪ ವಿರೂಪಾಕ್ಷೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಲ್ಮಠ ಮಾನ್ವಿಯ 1998 ಮತ್ತು 99ನೇ ಸಾಲಿನ SSLC ಬ್ಯಾಚಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಹಲವು ಬಗೆಯ ಸವಿ ನೆನಪುಗಳ ಮಂಥನ ಭಾನುವಾರ ಸಾಕ್ಷಿಯಾಯಿತು. 25 ವರ್ಷಗಳ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸ್ನೇಹ ಸಮ್ಮೇಳನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ನಮ್ಮೆಲ್ಲ ಸ್ನೇಹಿತರು ಒಂದು ಚರ್ಚೆ ಮಾಡಿದಾಗ ಅದು ಒಂದು ಸೂಕ್ತ ಅಂತ ನಿರ್ಧಾರ ಮಾಡಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿ ಈ ನಮ್ಮ ವಿದ್ಯಾಸಂಸ್ಥೆಯವರು ಒಂದು ಸ್ಲೋಗನ್ ಅನ್ನು ಮಾಡಿದರು, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು. ಹೌದು, ನಾವೆಲ್ಲ ಇಷ್ಟಿಲ್ಲ ಕಲಿತು ಎಲ್ಲರೂ ಒಬ್ಬರು ಒಂದೊಂದು ಉನ್ನತ ಸ್ಥಾನದಲ್ಲಿ ನಾವು ಹೋಗಿದ್ದೀವಿ. ಅವ್ರದ್ದೇ ಆದ ಒಂದು ಸ್ಥಾನಗಳನ್ನ ನಿಭಾಯಿಸ್ತಾ ಇದ್ದಾರೆ. ಕೆಲವರು ಡಾಕ್ಟರ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ವ್ಯಾಪಾರ ಮಾಡ್ತಕ್ಕಂಥವ್ರಾಗಿರ್ಬೋದು, ಮಿಲಿಟರಿಯಲ್ಲಿದ್ದಾರೆ, ವಕೀಲರಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು 25 ವರ್ಷಗಳ ವಿದ್ಯಾರ್ಥಿ ಜೀವನವನ್ನು ನೆನಪಿಸಿಕೊಳ್ಳಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸ್ನೇಹ ಸಮ್ಮೇಳನಕ್ಕೆ ಎಲ್ಲರೂ ಒಂದು ಸಾಥ್ ನೀಡಿ ಅದಕ್ಕೆಲ್ಲ ಒಂದು ಬರ್ತೀವಂತಕ್ಕ ಒಂದು ಮನೋಭಾವನೆಯಿಂದ ಬಂದು ಇಷ್ಟೆಲ್ಲ ನಮ್ಮೆಲ್ಲ ಸ್ನೇಹಿತರು ಒಗ್ಗೂಡಿದ್ದಕ್ಕಾಗಿ ಎಲ್ಲರಿಗೂ ಒಂದು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಷ್ಟೆಲ್ಲ ನಾವು ಬೆಳವಣಿಗೆಯಾಗಿ ಒಂದು ಮುಂದೆ ನಿಂತು ಮಾತಾಡ್ತಂದ್ರೆ ಅದಕ್ಕೆಲ್ಲ ಕೇಂದ್ರೀಕೃತರಾಗಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೊದಲಾಗಿದ್ದಾಗ ನಾವು ಕೆಲವು ತಪ್ಪುಗಳು ಮಾಡಿರ್ಬೋದು, ಪ್ರಚೇಷ್ಟ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಜಾಸ್ತಿನೇ ಮಾಡಿದ್ದೇವೆ. ಅದೆಲ್ಲವನ್ನ ನಾವು ಈಗ ಕಲ್ಲನ್ನ ಯಾವ ತರ ಶಿಲ್ಪಿ ಕೆತ್ತದಾನೆ ಆ ರೀತಿಯಾಗಿ ನಮ್ಮ ಶಿಕ್ಷಕರು ಇವತ್ತು ನಮ್ಮನ್ನೆಲ್ಲ ಈ ಒಂದು ರೀತಿಯಾಗಿ ರೂಪಿಸಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮ ಪರವಾಗಿ ನಾವೊಂದು ಚಿರಋಣಿ ಆಗಿದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಮೂಲ ಉದ್ದೇಶಕ್ಕೆ ನಾವು ಸ್ಕೂಲಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಬಂದು ಇಲ್ಲಿ ನಮ್ಮ ಸ್ನೇಹಿತರು ಬಹಳ ಶ್ರಮ ಪಟ್ಟಿದ್ದಾರೆ. ಕೆಲವು ಜನ ರವಿಕುಮಾರ್ ಇರ್ಬೋದು, ಜೋಗೇಂದ್ರ ಇರ್ಬೋದು, ದಶವಂತ್ ಇರ್ಬೋದು, ಸಕಲೇಶ್ ಇರ್ಬೋದು, ವೀರಭದ್ರಗೌಡ ಇರ್ಬೋದು, ದತ್ತಾತ್ರೇಯ, ವೀರಭದ್ರಗೌಡ, ಇವರು ಮುಖ್ಯವಾಗಿ ಇಲ್ಲಿ ಶಾಲೆಯನ್ನು ಸಂಪರ್ಕಿಸಿ ಇಲ್ಲಿ ಏನ್ ಬೇಕು ಏನ್ ಬೇಡ, ನಮ್ಮದಿಂದ ಏನು ಒಂದು ಅಲ್ಪ ಕಾಣಿಕೆ ನೀಡಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಚರ್ಚೆ ಮಾಡಿ ಅವರು ಏನ್ ಹೇಳಿದ್ರು. ಕೆಲವು ನಾವು ಏನು ಕೇಳಿದಾಗಿಲ್ಲ ಬೋರ್ಡ್ ಇದ್ದಾವೆ ಅಂತ ಹೇಳಿದ್ರು, ಇಲ್ಲ ಎಷ್ಟು ಕಮ್ಮಿ ಇದೆ ಬೋರ್ಡ್ ಅಂತಂದಾಗ ಒಂದು 4 ಬೋರ್ಡ್ ಅನ್ನು ಕೊಡಿಸಿದ್ರು. ಅವರ ಒಂದು ನಾವು ಅನುಮತಿಯನ್ನು ಕೊಡೋದು 4 ಬೋರ್ಡ್ಗಳನ್ನ, ಆಮೇಲೆ 10 ಚೇರ್ಗಳನ್ನು ಕೂಡ ಹೇಳಿದ್ರು. 10 ಚೇರ್ಗಳ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಮಾಡಬಹುದು ಅಂತ ಹೇಳಿದ್ರೆ ನಾವು ಏನೋ ಒಂದು ಕಾಣಿಕೆ ಕೊಡ್ತೀವಿ ಅಂತ ತಗೊಂಡು ಹೋಗ್ತಾರ, ಎಲ್ಲೋ ಒಂದು ಇಟ್ಬಿಡ್ತಾರ, ಆಮೇಲೆ ಅದನ್ನ ಅನುಭವಿಸಕ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಏನೊಂದು ವಿಚಿತ್ರ ಏನಾದ್ರು ಒಂದು ವಿಭಿನ್ನವಾಗಿ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿದಾಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಂಗೇಶ್ ಅವರು, ಮಂಜುನಾಥ್ ಅವರು ಕೂಡ ಚರ್ಚೆ ಮಾಡಿದಾಗ ಅವರು ಒಂದು ಒಳ್ಳೆಯ ಸಲಹೆಯನ್ನ ನೀಡಿದ್ರು. ಒಂದಿಷ್ಟು ಬುಕ್ಸ್ ಗಳನ್ನ ಕೊಡ್ತೀವಿ, ಕೆಲವು ಹುಡುಗರಿಗೂ ಇದಾಗ್ಬೋದು, ಉಪಯೋಗ ಆಗ್ಬೋದು, ಲೈಬ್ರರಿ ತರ ಮಾಡೋಣ. ನಾವು ಓದೋದಕ್ಕೆ ಅಷ್ಟು ವ್ಯವಸ್ಥೆ ಇದ್ದಿಲ್ಲ, ಈಗ ಅದನ್ನ ಕೊಡ್ಬೋದು ಅಂತ ತಿಳ್ಕೊಂಡು 100ಕ್ಕೂ ಹೆಚ್ಚು ಬುಕ್ಗಳನ್ನ ಇವತ್ತು ತಂದಿದ್ದೇವೆ. ಈ ಶಾಲೆಯಲ್ಲಿ ಮುಂದಿನ ಪೀಳಿಗೆ ಮಕ್ಕಳಿಗೆ ಅನುಕೂಲ ಅದು ನಾವು ಮುಂದಿನ ದಿನಗಳಲ್ಲಿ ಮಕ್ಕಳು ಉಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ಮೌಳಿನಗರದ ಕಲ್ಮಠ ಶಾಲಾ ಸಭಾಂಗಣದಲ್ಲಿ 1998ರಿಂದ 99ರ ಅವಧಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪೂರೈಸಿದ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರುವ ಮೂಲಕ 25 ವರ್ಷಗಳ ಹಳೆಯ ನೆನಪುಗಳನ್ನು ಪುನರ್ಮನನ ಮಾಡಿಕೊಂಡ ಬಗೆ ಕಂಡುಬಂತು. ಶಾಲೆಯ ಹಳೆಯ ವಿದ್ಯಾರ್ಥಿಯೂ ಆದ ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರಿ ಮಾನ್ವಿ ಶಾಖೆಯ ಮ್ಯಾನೇಜರ್ ಆಗಿರುವ ಚಂದ್ರಮೌಳಿ ಬೆಡ್ದೋರ್, ಉದ್ಯಮಿ ಕೆ ರಾಜಶೇಖರ್ ಯಾದವ್ ಹಾಗೂ ಡಾಕ್ಟರ್ ಸಕಲೇಶ್ ಪಾಟೀಲ್ ಬೆಡ್ದೋರ್, ವೀರಭದ್ರಗೌಡ, ಸಂತೋಷ್ ಕುಮಾರ್ ಹಾಗೂ ಶಿಲ್ಪಾ, ಶಾಂತಲಾ, ಸುವರ್ಣ, ಉದ್ಯಮಿ ರವಿಕುಮಾರ್ ಹರ್ವಿ, ಮಹೇಂದ್ರ ಕುಮಾರ್ ಇನ್ನೂ ಹಲವರ ಪ್ರಯತ್ನದಿಂದಾಗಿ ನಡೆದ ಸ್ನೇಹ ಸಮ್ಮೇಳನದಲ್ಲಿ ರಾಯಚೂರು, ಬೆಂಗಳೂರು, ತುಮಕೂರು, ಹೈದರಾಬಾದ್ ಮತ್ತು ಆಂಧ್ರದ ಕಡಪ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಂತಹ ಹಳೆಯ ವಿದ್ಯಾರ್ಥಿಗಳು ಭಾನುವಾರದಂದು ಸ್ನೇಹ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಶಾಲೆಯ ಆ ಕಾಲದ ಈ ವಿದ್ಯಾರ್ಥಿಗಳ ಬ್ಯಾಚ್ನಲ್ಲಿ ಸೇನೆಯಲ್ಲಿ, ವೈದ್ಯ
ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕಾನೂನು ಕ್ಷೇತ್ರದಲ್ಲಿ, ಪೊಲೀಸ್ ಇಲಾಖೆ, ವಾಣಿಜ್ಯ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಇದ್ದವರು ಭಾಗವಹಿಸಿದ್ದರು. ಈ ವೇಳೆ ಹಲವರು ತಮ್ಮ ಪರಿಚಯ ಮಾಡಿಕೊಳ್ಳುತ್ತಾ ಶಾಲೆಯಲ್ಲಿ ತಾವು ಕಲಿಯುವಾಗ ಇದ್ದಂಥ ಶಾಲಾ ಗುರುಗಳನ್ನು ನೆನೆದರು. ಶಾಲೆಯಲ್ಲಿ ಆ ದಿನಗಳಲ್ಲಿ ಆಡಿದ ತುಂಟಾಟಗಳನ್ನು ನೆನೆಯುತ್ತಾ ಪರಸ್ಪರ ಒಬ್ಬರಿಗೊಬ್ಬರು ಕುಶಲೋಪರಿ ಗೈದರು. ನಾನಿವಾಗ 21 ವರ್ಷದ ಬೆಂಗಳೂರಲ್ಲಿ ಇದ್ದೀನಿ ಸರ್. ಫಸ್ಟ್ ಒಂದು ಪ್ರೀವಿಯರ್ಲಿ ಒಂದು 8-10 ವರ್ಷ ಇರಲಿಲ್ಲ, ಬೇರೆ ಕಡೆ ಇದ್ದೆ. ಇವಾಗ ಒಂದು ಸ್ಕೂಲಲ್ಲಿ ICSEಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಟೀಚರ್ ಅಂತ. ಅದ್ರ ಜೊತೆಗೆ ಲಂಡನ್ ಆ್ಯಂಡ್ ಇಂಡಿಯಾಗೆ ಕೋಆರ್ಡಿನೇಟರ್ ಅಂತ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ನಮ್ಮದು ಅವ್ರಿಗೆ ಹೇಗಿರುತ್ತೆ ಅನ್ನೋದು ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆಲ್ಲರೂ ಸಾಥ್ ಕೊಟ್ಟಿದ್ದು, ಯಾಕಂದರೆ ಒಬ್ಬರಿಂದನೇ ಆಗೋಂಥ ಕೆಲಸ ಅಲ್ಲ ಇದು. ಮತ್ತೆ ಈ ಮೂಮೆಂಟ್ಸ್ಗಳು ಬರುತ್ತೋ ಇಲ್ಲ ಗೊತ್ತಿಲ್ಲ. ಸುಮಾರು 25-26 ವರ್ಷದ ನಂತರ ನಾವೆಲ್ಲ ಕಲಿತಾ ಇದ್ದೀವಿ. ಎಲ್ಲರೂ ತಮ್ಮ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ಸೊ ಭಾಳಷ್ಟು ನೆನಪುಗಳು ಖಂಡಿತವಾಗ್ಲೂ ನಮಗಿದ್ದಾರೆ. ನಾನು ಅದನ್ನೇ ಹೇಳಿದೆ, ನಾನು ಇವತ್ತಿಗೂ ನಾವು ಯಾರನ್ನ ಎಲ್ಲೋದೆ ಅಂದರೆ ಮಾನ್ವಿ ಶಾಲೆಗೆ ಓದಿನ ಅಂತಲೇ ಹೇಳ್ತೀವಿ. ಅದು ವಿತ್ ಪ್ರೈಡ್, ನಾಟ್ ವಿತ್ ಎ ಸಮಥಿಂಗ್. ಇದು ನಾವು ಭಾಳ ಗೌರವದಿಂದಲೇ ಹೇಳ್ತೀವಿ. ಮಾನ್ವಿ ಶಾಲೆಗೆ ಓದಿ, ನಾವು ಕಲ್ಮಠ ಶಾಲೆಗೆ ಓದಿ. ದಶವಂತಿಗೆ ಯಾವಾಗಲೂ ನಾವು ಅನಿಸ್ತಿದ್ವಿ, ಅಲ್ಲಪ್ಪ ನಿನ್ನ ತಾತನವ್ರಿಗೆ ಇದು ಮಾಡಿ ನಿನ್ನ ತಾತ ಫೀಸ್ ಕಟ್ಲಾರ ತಾತ ಇವತ್ತಿಗೆ ಅನಿಸ್ತಾನೆ ಇಲ್ಲಲ್ಲಿ ಆ ಕಾಲದಾಗ್ಲಿಂದ ನಿನ್ನ ತಾತನವ್ರಿಗೆ ನೀನು ರೊಕ್ಕ ಕಟ್ಲಾರ್ದು ಇದು ಮಾಡ್ತೀವಿ, ಇಷ್ಟು ಚಾಲಾಕ್ಸಿದ್ದೀರಿ ನೀನು ಅಂತ ಅವಾಗಲಿಂದ ಹೇಳ್ತೀವಿ. ಬಟ್ ಅಂದರೆ ಅಷ್ಟಿಂದನೂ ಸಂಸ್ಥೆ ಬೆಳೆಯೋದಕ್ಕೆ ಬಿಟ್ಟದ್ದು ಇಷ್ಟು ಒಂದು ಕೃತಜ್ಞತೆ ಆಗಿ ಇವತ್ತಿಗೂ ದಶವಂತ ಅದನ್ನು ನೆನೆಸ್ಕೊಂಡು ಅದನ್ನು ಹೇಳ್ತಾನೆ. ಎಲ್ಲೋ ದೇರ್ ಈಸ್ ಎ ಹ್ಯೂಮರ್, ಬಟ್ ಅಟ್ ದ ಸೇಮ್ ಟೈಮ್ ಸಂಸ್ಥೆಯಿಂದ ಅಷ್ಟು ಒಂದು ಸಹಾಯ, ಒಂದು ಜನರೋಸಿಟಿ ಎಲ್ಲರೂ ಹೇಳ್ಬೋದು. ಈಗ ಅಭಿನಯ ಹೇಳಿದ್ದೆ ಆಗಿರ್ಬೋದು, ಫೀಸ್ ಕಟ್ಟಿದ್ದಿಲ್ಲ, ಎಲ್ಲರೂ ಎವ್ರಿಬಡಿ ಹ್ಯಾಸ್ ಕೇಮ್ ಥ್ರೂ ಸ್ಟ್ರಗಲ್. ಶಾಂತಲ ಹೇಳಿದ್ದು ನಮ್ಗೆ 7ನೇ ಕ್ಲಾಸ್ ಎಕ್ಸಾಮ್ ಹೆಂಗೆ ಬರೀತಾರೆ, ಬಟ್ ಅದನ್ನ ಎಲ್ಲರನ್ನೂ ಒಂದು ರೂಪಿಸಿ ಒಂದು ಈಗ ಎಲ್ಲರೂ ಇವತ್ತು ನಮ್ಮಲ್ಲಿ ಈ ಒಂದು ಲೆವೆಲ್ಗೆ ಬರೋಕ್ಕೆ ಕಾರಣ ಗುರು. ಇದೇ ನಾವು ಸುಮ್ಮನೆ ಇದು ಇಷ್ಟು ವರ್ಷ ಸೇರಿವು ಅಂತೇಳಿನೋ ಆಗಲಿ, ನಾವೆಲ್ಲರೂ ಕಲ್ತೀವಿ ಅಂತೇಳಿ ಅವ್ರನ್ನ ಹೊಗಳಿಕೆ ಯಾರನ್ನೂ ಅವ್ರಿಗೆ ಈಗ ಹೊಗಳಬೇಕನ್ನೋಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರಿಗೆ ಅವಶ್ಯಕತೆ ಇಲ್ಲ. ಆದರೆ ನಾವು ಇದನ್ನೆಲ್ಲ ನೆನೆಸ್ಕೊಂಡು ಹೇಳ್ತೀವಿ ಅಂತಂದರೆ ಬಿಕಾಸ್ ನಾವು ನಿಮಗೆ ಬಹಳ ಕೃತಜ್ಞರಾಗಿರ್ತೀವಿ. ಎಲ್ಲ ಟೀಚರ್ಗಳು ಎಲ್ಲರೂ ಕಲಿಸಿರೋದನ್ನ ಇವತ್ತಿಗೂ ಕೃತಜ್ಞರಾಗಿರ್ತೀವಿ. ಮುಂದೆ ಕೂಡ ಅವ್ರನ್ನ ನೆನಪಿಸ್ತೀವಿ. ಇವತ್ತು ನಾವು ಇದು ಏನಾದರೂ ಒಂದು ಪುಸ್ತಕಗಳು ಕೊಡ್ತಾ ಇರ್ಬೋದು, ಒಂದು ಭಾಳ ಅಲ್ಪ ಕಾಣಿಕೆ ನಮ್ಮ ಕೈಲಿಂದ ಏನೋ ಒಂದು ಇದು ಮಾಡ್ಕೊಂಡು ಇದು ಸಹಾಯ ಮಾಡಿ ಎಲ್ಲರೂ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅ ವೆರಿ ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮಗೆ ದೈಹಿಕ ಶಿಕ್ಷಣ ಕೂಡ ಸ್ಕೂಲಲ್ಲಿ ಅಷ್ಟೇ ಪ್ರಾಧಾನ್ಯತೆ ಬರಬೇಕು. ಮತ್ತು ಈ ಮೊಬೈಲ್ ಇದರಿಂದ ನಮ್ಮ ಅಡಿಕ್ಷನ್ನಿಂದ ಹೋಗೋದಿಲ್ಲ. ಒಂದು ಲೈಬ್ರರಿ, ಒಂದು ಡೆಡಿಕೇಟೆಡ್ ಲೈಬ್ರರಿ ಮಾಡಬೇಕಂತ ಕೂಡ ನಾವು ಈ ಸಂಸ್ಥೆ ಕೇಳ್ತೀವಿ. ಮತ್ತು ನಮ್ಮ ತಾತನವ್ರಿಗೆ ಕೂಡ ಮನವಿ ಮಾಡ್ಕೊಳ್ಳೋಂತ ನಾನು ಒಂದು ಅದನ್ನು ಪ್ರಪೋಸಲ್ ಇಡಬೇಕಂತ ಮಾಡಿದ್ವಿ. ವಿ ವಿಲ್ ಟ್ರೈ ಟು ಕಾಂಟ್ರಿಬ್ಯೂಟ್ ಟು ಬಿಲ್ಡ್ ಎ ಡೆಡಿಕೇಟೆಡ್ ಲೈಬ್ರರಿ ಫಾರ್ ದಿ ಸ್ಕೂಲು. ಒಂದು ಡೆಡಿಕೇಟೆಡ್ ಲೈಬ್ರರಿ ಮಾಡಿ, ಸೊಫೆಸ್ಟಿಕೇಟೆಡ್ ಒಂದು AC ಲೈಬ್ರರಿನೇ ಮಾಡೋಣ. ಹುಡುಗರು ಕಂಪಲ್ಸರಿ ಒಂದು ಅರ್ಧ ತಾಸು ಆಗಲಿ, ಏನೇ ಆಗಲಿ, ಒಂದು ಲೀಜರ್ ಪೀರಿಯಡ್ನಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರ್ತದ ಅವ್ರು ಹೋಗಿ ಕುಂತು ಓದಕ್ಕೆ. ಹೆಂಗೆ ಸರ್ ಅವರೆಲ್ಲ ನಮಗೆ ಮೊದಲು ಕ್ವಿಜಿಗೆ ಕಳಿಸ್ತಾ ಇದ್ರು, ಚರ್ಚಾ ಸ್ಪರ್ಧೆ ಎಲ್ಲ ಮಾಡ್ತಾರೆ. ಇದು ಇವತ್ತು ನಾವು ಇಲ್ಲಿಂದ ಮಾತಾಡಕತ್ತೀವಿ ಅಂದ್ರೂ ಡೆಫಿನೆಟ್ಲಿ ಇದು ಅವರು ಕೊಟ್ಟಿರ್ತಕ್ಕಂಥ ಧೈರ್ಯ ಇದೆಲ್ಲ ಸಡನ್ ಆಗಿ ಭೋಜನ ಅಂತಾರೆ. ನಾನು ಅದನ್ನೆಲ್ಲ ಹೇಳ್ಕೊಡ್ತೀನಿ ಸರ್. ಅಲ್ಲೆಲ್ಲ ಹಂಗೆ ತೆಲುಗು ಕನ್ನಡ ಮಾತಾಡಿ ಎಲ್ಲ ಮಿಕ್ಸ್ ಆಗಿ ಯಾವ್ದ್ರಲ್ಲಿ ಏನ್ ಮಾತಾಡ್ತೀನಿ ನಮ್ಮ ಹೆಸರು ಬಟ್ ಫ್ರೆಂಡ್ಸ್ ಮಾತ್ರ ಪರ್ಫೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಇದು ಒಂದು 10 ವರ್ಷದ ಸ್ಟ್ರಗಲ್ ಸರ್. ಯಾಕಂದ್ರೆ ನಾನು ಇಲ್ಲಿಂದ ಒಂದು ಸೀಲ್ ಇಟ್ಕೊಂಡು ಅಲ್ಲಿ ಹೋಗಿ ನಾನೆಲ್ಲ ಕಲಿತು ಒಂದು ಹೊಸ ಪ್ಲೇಸ್ ನಲ್ಲಿ ಆ ಎಲ್ಲ ಸ್ಟ್ರಗಲ್ ಮಾಡಿ ಒಂದು ದೊಡ್ಡ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿರೋದೆಲ್ಲ ನನ್ನ ಸ್ಕೂಲಿಂಗ್ ಪ್ರಭಾವನೇ ಅನ್ಕೊಂತೀನಿ. ಯಾಕಂದ್ರೆ ಇದೆಲ್ಲ ನಮ್ಮ ಜೀವನ ವಿಧಾನ. ನಾವು ಕಲ್ತಿದ್ದೊಂದು ಒಂದು ಲೆಕ್ಕ ಅದರ ಒಂದು ಆಲೋಚನೆ ಅಲ್ಲ, ಒಂದು ಜೀವನ ವಿಧಾನದಲ್ಲಿ ಹೋದ್ವಿ. ಆಮೇಲೆ ಒಂದು ಹೆಮ್ಮೆಲಿಂದ ನಾನು ಅಲ್ಲಿ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಎಲ್ಲ ಗ್ರೇಡ್ ನಲ್ಲಿ ಟೀಚಿಂಗ್ ಮಾಡೋದು ಹೆಂಗ ಅಂತ ಕಲಿತಾರೆ. ನಾನು ನಿಮ್ಮ ಹತ್ರ ಎಲ್ಲ ಕಲ್ತಿದ್ದೆ, ಅಲ್ಲಿ ಹೋಗಿ ಅವರಿಗೆಲ್ಲ ಪ್ರೆಸೆಂಟ್ ಮಾಡಿದ್ರೆ ಅವ್ರು ಅದನ್ನೇ ಗುಡ್ ಅಂತ ಹೇಳ್ತಾರೆ. ಇವಾಗ ನಾನು ಅಲ್ಲಿ ದೊಡ್ಡ ಸ್ಕೂಲಲ್ಲಿ ನಾನು ಒಬ್ಬಳೆ ಫ್ರೆಂಚ್ ಟೀಚರು, HOD ಇಲ್ಲ, ಯಾರೂ ಇಲ್ಲ ಸರ್. ನಾನು ಒಬ್ಬಳೆ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ. ಸೊ ಅದು ಈ ಸ್ಕೂಲಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಬ್ಯಾಕ್ ಗ್ರೌಂಡ್ ನಮಗೆಲ್ಲ ಸಪೋರ್ಟ್ ಮಾಡಿದ್ದು, ಟೀಚರ್ಸ್ ಎಲ್ಲ ನನಗೆ ಹೇಳ್ಕೊಟ್ಟಿದ್ದೆ, ನಮಗೆಲ್ಲ ಹೆಲ್ಪ್ ಆಗ್ತಿದೆ. ಇದು ನಾನು ಯಾವತ್ತೂ ಲೈಫ್ನಲ್ಲಿ ಮರೆಯಲ್ಲ ಸರ್. ಅದನ್ನೇ ತಗೊಂಡಿಲ್ಲ, ಯೋಚನೆ ಮಾಡಬೇಡಿ. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಮಸ್ಕಾರಗಳು. ಹಾಗೆ ಸೊ ಇಲ್ಲಿ ಎಲ್ಲರೂ ಸ್ಕೂಲ್ ಈ ಥರ ಫಂಕ್ಷನ್ ಅಂತ ಅಂದ ತಕ್ಷಣ ಎಲ್ಲರೂ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಸೊ ಇಲ್ಲೆಲ್ಲ ಸೇರ್ಕೊಂಡಿದ್ದೆ ಎಲ್ರಿಗೂ ನಮಸ್ಕಾರಗಳು. ಫಸ್ಟು ಸ್ಕೂಲು ಅಂದ ತಕ್ಷಣ, ಈ ಥರ ಪ್ರೋಗ್ರಾಮ್ ಅಂದ ತಕ್ಷಣ
ನಮಗೆ ಎಲ್ರಿಗೂ ಒಂದು ಮುಖದಲ್ಲಿ ಒಂದು ಖುಷಿ ಬರುತ್ತೆ. ಅದೇ ಈ ಕಲ್ಮರ್ ಸ್ಕೂಲ್ದು ಒಂದು ಪವರ್ ಅಂತ ಹೇಳ್ಬೋದು. ಸೊ ನಾನು ಈ ಸ್ಕೂಲ್ಗೆ ಬಂದಾಗ 7th ಇದೆ. ಸೊ ಅಲ್ಲಿಂದನೂ ನಮ್ಮೂರಲ್ಲಿ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ನಾವು ಫಸ್ಟ್ ಕಲ್ಮರ್ ಸ್ಕೂಲಿಗೆ ಬಂದಾಗೆ ಗೊತ್ತಾಯ್ತು ಎಕ್ಸಾಮ್ ಯಾವ ತರ ಬರೆಯೋದು ಅಂತ. ಅದಕ್ಕಿಂತ ಮುಂಚೆ ನನಗೆ ಎಕ್ಸಾಮ್ ಯಾವ ತರ ಬರೆಯೋದು ಅಂತ ಗೊತ್ತಿದ್ದಿಲ್ಲ. ಯಾಕಂತಂದ್ರೆ ನಮ್ಮೂರಲ್ಲಿ ನಾವು ಎಕ್ಸಾಮು ಒಂದು ಹಾಲಿಂದ ಇನ್ನೊಂದು ಹಾಲಿಗೆ ಎದ್ದು ಹೋಗಿ ಸಬ್ಜೆಕ್ಟ್ ಟೀಚರ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲಿ ಒಂದು ಮಾತ್ರ ಅಲ್ಲ. ಸೊ ಹಂಗಾಗಿ ಈ ಸ್ಕೂಲು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂತಂದ್ರೆ ನಾವು ಎಲ್ಲೇ ಇರ್ಬೋದು, ಯಾವುದೇ ಊರಲ್ಲಿ ಇರ್ಬೋದು, ಯಾವುದೇ ಕೆಲಸ ಮಾಡ್ತಾ ಇರ್ಬೋದು. ಸೊ ಕಲ್ಮರ್ ಸ್ಕೂಲು ಒಂದು ಫ್ರೆಂಡ್ಸು ಅಂದ ತಕ್ಷಣನೇ ಅದು ತುಂಬಾ ಪ್ರೀಶಿಯಸ್. ಸೊ ಅವಾಗ ಎಲ್ಲಾ ಸರ್ಗಳು ಹೇಳ್ತಾ ಇದ್ರು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ. ಬಟ್ ನಮ್ಗೆ ಅವಾಗ ಅರ್ಥ ಆಗ್ತಾ ಇದ್ದಿಲ್ಲ ಯಾಕೆ ಹೇಳ್ತಾ ಇದ್ರು ಅಂತ ಅರ್ಥ ಆಗ್ತಾ ಇದ್ದಿಲ್ಲ. ಸೊ ಯಾಕೆ ಹೇಳ್ತಾರೆ ಬರೀ ಓದೋದು ಬರೆಯೋದನ್ನೇ ಗೋಲ್ಡನ್ ಲೈಫ್ ಅಂತಾರ ಅಂತ. ಬಟ್ ಸರ್ ಇವಾಗ ಚೆನ್ನಾಗಿ ಅರ್ಥ ಆಗಿದೆ. ಸೊ ದೋಸ್ ಆರ್ ರಿಯಲಿ ಗೋಲ್ಡನ್ ಲೈಫ್. ಸೊ ವಿ ಕ್ಯಾನಾಟ್ ಫಾರ್ಗೆಟ್. ಸೊ ಥ್ಯಾಂಕ್ ಯು. ಇಷ್ಟು ಮಾತಾಡಿ ತುಂಬಾ ಭಯ ಆಗ್ತಾ ಇತ್ತು ಮುಂಚೆ. ಸ್ಟೇಜ್ ಮೇಲೆ ಹೇಗೆ ಮಾತಾಡಬೇಕು, ಏನ್ ಮಾಡ್ಬೇಕು ಅನ್ನೋದು ಫಸ್ಟ್ ನಮ್ಗೆ ಹೇಳ್ಕೊಟ್ಟಿದ್ದು ನನ್ನ ನರ್ಸಿಂಗ್ ಸರಿಂದ ನಂಗೆ ಗೊತ್ತಾಗಿದ್ದು. ಬರೀ ಪಾಠನೇ ಅಲ್ಲ, ಬೇರೆನೂ ಲೈಫ್ ಇರುತ್ತೆ, ಬೇರೆ ಹೆಂಗಿರುತ್ತೆ ಅಂತ, ಬೇರೆ ಜೀವನಕ್ಕೆ ನಾವು ಕಲ್ತ್ಕೊಂಡಿರೋದು ಎಜುಕೇಶನ್ ಅಂತ ಹೇಳ್ತೀವಲ್ಲ, ಆ ಎಜುಕೇಶನ್ ಪ್ರಾಕ್ಟಿಕಲ್ ಅಲ್ಲಿ ತಗೊಂಡ್ ಬಂದಾಗ ನಮ್ಮನ್ನ ಎಜುಕೇಟೆಡ್ ಅಂತ ಕರೀತಾರೆ ಅನ್ನೋದು ನರ್ಸಿಂಗ್ ಸರ್ ನಮ್ಗೆ ಪಾಠ ಮಾಡುವಾಗ ಅವಾಗ ಅದು ಗೊತ್ತಾಗ್ತಾ ಇತ್ತು. ಆ ಗೊತ್ತಾಗಿದ್ದಕ್ಕಿಂತ ಜಾಸ್ತಿ ಈಗ ಪ್ರತಿನಿತ್ಯ ನಾನು ಮಾತಾಡುವಾಗ, ನಾನು ಸ್ಟೂಡೆಂಟ್ಸ್ ಹೇಳುವಾಗ ಆ ವರ್ಡ್ಸ್ ನನ್ನ ಕಣ್ಮುಂದೆ ಹಿಂಗ್ ಬಂದ್ಬಿಟ್ಟು ಅವ್ರು ಹಿಂಗೆ ಹೇಳಿ ಪಾಸ್ ಆದ್ರೇನು ಅಂತ ಅನ್ಸಕ್ ಶುರುವಾಗುತ್ತೆ. ಮೊದಲ ಸರ್ ಕಂಡ್ರೆ ಫುಲ್ ಭಯ ಆಗ್ತಿತ್ತು. ಹಂಗೇನೆ ಇನ್ನೊಂದೇನಂದ್ರೆ ಹೈಸ್ಕೂಲ್ ಅವ್ರು ಬಂದು ಯಾಕೆ ಅಷ್ಟು ನಕ್ಕೊಂಡು ಮಾತಾಡ್ತಾರೆ, ನಮ್ಮನ್ನ ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ನೋ ಕ್ವೆಶನ್ ಎವ್ರಿ ಟೈಮ್ ನಾವು ಹುಡುಗಿಯರಲ್ಲಿ ಮಾತಾಡ್ತಾನೇ ಇದ್ವಿ. ಅದು ಆಮೇಲೆ ಲೇಟ್ ರಿಯಲೈಸೇಷನ್ ಆಯ್ತು. ಯಾಕಂದ್ರೆ ಆ ಟೈಮ್ ಸ್ಟ್ರಿಕ್ಟ್ ಇರ್ಬೇಕು, ಆಮೇಲೆ ನಮ್ಮ ಜೊತೆಗೂ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಗೊತ್ತಾಯ್ತು. ಶಾಂತಾಯಿ ಮಾಸ್ಟರ್ ಡ್ರಿಲ್ ಮಾಡಿಸುವಾಗ ಕೈ ಹಿಂದೆ ಬಳೆ ಇಲ್ಲ ಅಂದ್ರೆ ಸಾಕು ಕೈ ಬಿಟ್ಟು ಕೊಡ್ತಾ ಇದ್ರು. ಒಂದು ಅದು ಯಾಕಂತ ಗೊತ್ತಾಗ್ತಿರ್ಲಿಲ್ಲ. ಹೋಗ್ತಾ ಏನಂದ್ರೆ ಅವಾಗ ಯಾವ್ದು ನಮ್ಗೆ ಸರಿ ಅನಿಸ್ತಿರ್ಲಿಲ್ವೋ, ಬಟ್ ಅದೆಲ್ಲ ಸರಿ ಅನ್ನೋದು ಹೋಗ್ತಾ ನಮ್ಮ ಲೈಫಲ್ಲಿ ಗೊತ್ತಾಯ್ತು. ಬಟ್ ಜೀವನದಲ್ಲಿ ಪ್ರತಿಯೊಬ್ರು ನಾವು ಯಾವ್ದಾದ್ರು ಒಂದು ಸ್ಥಾನಕ್ಕೆ ಬಂದಿದೀವಿ. ಪ್ರತಿನಿತ್ಯ ಯಾವುದು ಕಷ್ಟ ಯೋಚನೆ ಮಾಡದೆ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದೀವಿ ಅಂದ್ರೆ ಕಾರಣ ಇವ್ರುಗಳಂತ ಹೇಳ್ಬೋದು. ಮಾತಲ್ಲಿ ಹೇಳಕ್ಕಾಗೋದಿಲ್ಲ, ಪದಗಳು ಕಮ್ಮಿ ಆಗತ್ತೆ. ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು. ಇವಾಗ ನಾವ್ ಇಲ್ಲಿ ಹೇಳ್ತಾ ಇದ್ರು ಒಬ್ರು ಅಲ್ಲಿ ಕೂತ್ಕೊಂಡು ನಮ್ಮ ಮನಸ್ಸಲ್ಲಿ ಎಕ್ಸಾಕ್ಟ್ ಆಗಿ ನಮ್ಗೆ ಹಿಂಗೆ ಅನಿಸ್ತೈತಲ್ವ, ಅದನ್ನ ಹೇಳ್ಬೇಕಿತ್ತಲ್ವ ಅಂತ ಎಲ್ರದ್ದು ಫೀಲಿಂಗ್ ಹಂಗೆ ಇದೆ. ಪ್ರತಿಯೊಬ್ರು ಮನಸ್ಸಲ್ಲಿ ಕುತ್ಕೊಂಡಿರೋ ಎಲ್ಲಾ ಟೀಚರ್ಸ್ ಬಗ್ಗೆ ತುಂಬಾನೇ ಗೌರವ ಇದೆ. ಆಮೇಲೆ ಸ್ಪೆಷಲಿ ನಮ್ ಬ್ಯಾಚ್ ಅಂದ್ರೆ ಅಲ್ಟಿಮೇಟ್ ಬ್ಯಾಚ್ ಅಂತ ಹೇಳ್ಬೇಕು. ಪ್ರತಿಯೊಬ್ಬರಲ್ಲೂ ಅವರದೇ ಆದ ಒಂದೊಂದು ಟ್ಯಾಲೆಂಟ್ ಇದೆ, ಒಂದು ಒಳ್ಳೆ ಉತ್ತಮವಾದಂತ ಗುಣಗಳಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಕಲ್ತಿದೀವಿ ಅಂತ. ಈ ಗ್ರೂಪ್ ಹೆಂಗಿದೆ ಅಂದ್ರೆ 25 ವರ್ಷ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ. ಬಟ್ ಅನಿಸ್ತಿಲ್ಲ. ನಮ್ಮ ಪ್ಲೇಸಿಗೆ ನಾವು ಕುತ್ಕೊಂಡಾಗ ಇವತ್ತು ನಾವು ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ ಇವಾಗ ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನಾವು 10th ಅಲ್ಲಿ ಬೀಳ್ಕೊಡೋ ನಂತರ ನಿವೃತ್ತ ತರಗತಿ ಶಿಕ್ಷಕರು ಯಲ್ಲಪ್ಪ ನಿಲಗೋಲ್, ಸಣ್ಣ ಹಂಪಮ್ಮ, ಮಂಜುನಾಥ್ ಕಮ್ತಾರ್, ಶಾಂತಯ್ಯ ಸ್ವಾಮಿ, ಶರಣಪ್ಪ, ಪ್ರಭಯ್ಯ ಸ್ವಾಮಿ, ಎಂ ಹಿರೇಮಠ್, ಕೆಇ ನರಸಿಂಹ, ಕೆಮಿಯಾ ನಾಯ್ಕ್ ದೈಹಿಕ ಶಿಕ್ಷಕರು, ಜಯಶ್ರೀ ಶಿಕ್ಷಕರು ಮತ್ತು ಪರಿಚಾರಕರಾದ ಬಸವರಾಜ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಶಾಲೆಗೆ ನೆನಪಿನ ಕಾಣಿಕೆಯಾಗಿ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಹಾಗೂ 10 ಚೇರುಗಳು ಮತ್ತು ಸ್ಕೂಲ್ ಬೋರ್ಡ್ಗಳನ್ನು ಹಳೆಯ ವಿದ್ಯಾರ್ಥಿಗಳು ದೇಣಿಗೆಯಾಗಿ ನೀಡಿದರು. ನಿಜವಾಗ್ಲೂ ಇವತ್ತು ಅವಿಸ್ಮರಣೀಯವಾಗಿರ್ತಕ್ಕಂತಹದ್ದು. ನಾವು ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಿದ್ದು ಕೇಳಿ ಬಹಳ ಸಂತೋಷ ಆಯಿತು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಇವತ್ತು ಸಮಾಜದ ವಿವಿಧ ಭಾಗಗಳಲ್ಲಿ, ಕ್ಷೇತ್ರಗಳಲ್ಲಿ ಮತ್ತು ವೈದ್ಯಕೀಯ ಇರ್ಬೋದು, ಕೃಷಿ ಇರ್ಬೋದು, ಅಥವಾ ಶಿಕ್ಷಣ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ವಕೀಲ ವೃತ್ತಿ ಇರ್ಬೋದು, ನೀವು ನಿಮ್ಮದೇ ಆಗಿರ್ತಕ್ಕಂತಹ ಜೀವನದಲ್ಲಿ ಕಂಡುಕೊಂಡಂತಹ ಒಂದು ಅನುಭವದ ಹಂಚಿಕೆಯನ್ನು ಸ್ನೇಹಿತರ ಜೊತೆ ಇದುವರೆಗೂ ಹಂಚಿಕೊಂಡಿದ್ದೀವಿ. ಇದಂತೂ ನಮಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಟ್ರೂ ಎಜುಕೇಶನ್ ಇಸ್ ಗ್ರೋತ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ನಿಜವಾದ ಶಿಕ್ಷಣ ಅಂತಂದ್ರೆ ಪ್ರಜ್ಞೆಯ ವಿಕಾಸ. ನಿರಂತರವಾಗಿ ಇದು ನಮ್ಮೊಳಗೆ ನಡೆಸಲೇ ಇರ್ತದೆ. ನೀವು ಮಾತಾಡುವಾಗ ಬಹಳಷ್ಟು ಜನ ಬಹಳ ಅರ್ಥಗರ್ಭಿತವಾಗಿ, ಬಹಳ ಜವಾಬ್ದಾರಿಯುತವಾಗಿ ಮತ್ತು ಅಷ್ಟೇ ನಿಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನ ನಾವು ಕೇಳ್ತಾ ಇದ್ರೆ ನಿಜವಾಗ್ಲೂ ನನಗಂತೂ ಬಹಳ ಮನ ತುಂಬಿ ಬರ್ತಾ ಇದೆ, ಹೃದಯ ತುಂಬಿ ಬರ್ತಾ ಇದೆ.
ನಮ್ಮ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು ಮತ್ತು ನಮಗೆ ಸಾರ್ಥಕ ಆಯಿತು ಅನ್ನುವಂಥದ್ದು. ಯಾಕಂದ್ರೆ ನಾವು ಏನು ನಿರೀಕ್ಷೆ ಮಾಡೋಂಗಿಲ್ಲ. ನೀವು ಕೊಟ್ಟಂತಹ ಕಾಣಿಕೆ ಏನಂತಂದ್ರೆ, ನೀವು ಬೆಳೆದು ನಮಗಿಂತಲೂ ಎತ್ತರದಲ್ಲಿ ನಿಂತು ಈ ಸಮಾಜದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತೇನು ನಿಮ್ಮ ಅನುಭವದ ಅಮೃತವಾಣಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅದು ಎಕ್ಸ್ಪೀರಿಯನ್ಸ್ ನಿಂದ ಬರ್ತದೆ. ಅಂತಹ ಒಂದು ನುಡಿಗಳನ್ನ ಕೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು. ಸ್ಕೂಲ್ ಈಸ್ ನಾಟ್. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ದಶವಂತ್, ಕೆ ರಾಜಶೇಖರ್ ಯಾದವ್, ಪ್ರಥಮ ದರ್ಜೆ ಗುತ್ತೇದಾರರು ಶರಣಸ್ವಾಮಿ, ಸಂತೋಷ್ ಕುಮಾರ್, ಆನಂದ್ ಕುಮಾರ್ ವಕೀಲರು ಬೆಂಗಳೂರು, ಡಾಕ್ಟರ್ ಸಕಲೇಶ್ ಪಾಟೀಲ್ ಬೆಡ್ದೂರು, ಚಂದ್ರಮೌಳಿ ಬೆಡ್ದೋರ್, ವೀರಭದ್ರ ಗೌಡ, ರವಿಕುಮಾರ್ ಸೌಕಾರ್, ಶಿಲ್ಪಾ, ಶಾಂತಲಾ, ಸುವರ್ಣ, ಜೋಗೇಂದ್ರ ಕುಮಾರ್, ಮಹೇಂದ್ರ ಕುಮಾರ್, ಸುರೇಶ್ ಯೋಧರು, ಅಮರೇಶ್ ಶೆಟ್ಟಿ, ಮಹಾಬಳೇಶ್ ಪೋತ್ನಾಳ್, ಮಂಜುನಾಥ್ ಸಾವ್ಜಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.